ಹಾಯ್ ಹಲೋ ಫ್ರೆಂಡ್ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ ಇವತ್ತು ಜೋಳದ ರೊಟ್ಟಿ ಮತ್ತು ದಂಟಿನ ಸೊಪ್ಪಿನ ಪಲ್ಯ ಮಾಡೋಣ. ಆಗಲೇ ಒಂದು ವಾರ ಆಗಿತ್ತು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ನೋಡಿ, ದಂಟಿನ ಸೊಪ್ಪು ಎಷ್ಟು ಎಳೆಯದಾಗಿ ಮತ್ತು ಫ್ರೆಶ್ ಆಗಿದೆ. ಇದನ್ನು ನನ್ನ ಫ್ರೆಂಡ್ ತಂದುಕೊಟ್ಟಿದ್ರು. ಬೆಳಗ್ಗೆ ತಂದುಕೊಟ್ಟು ನಾನು ಸಂಜೆನೇ ಮಾಡಿದೆ. ತುಂಬ ಚೆನ್ನಾಗಿತ್ತು ರುಚಿ. ಸೊಪ್ಪು ಫ್ರೆಶ್ ಆಗಿರುವಾಗ ಮಾಡ್ಕೊಂಡು ತಿಂದರೆ ತುಂಬ ರುಚಿ ಇರುತ್ತೆ. ಬಾಡ್ದಾಗ ಮಾಡಿದ್ರೆ ಅಷ್ಟೊಂದು ರುಚಿ ಇರಲ್ಲ. ಹಾಗಾಗಿ ನಾನು ಸಂಜೆನೇ ಮಾಡೋಣ ಅಂತ ದಂಟಿನ ಸೊಪ್ಪನ್ನ ನೀಟಾಗಿ ಎಲ್ಲ ತೊಳೆದು ಸಣ್ಣದಾಗಿ ಕಟ್ ಮಾಡಿ ತೊಗೊಂಬರ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ನಿಮ್ಗೆ ಇಷ್ಟ ಆದವ್ರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ಈ ಸೊಪ್ಪಿನ ರೆಸಿಪಿ ಮತ್ತು ನನ್ನ ಜೋಳದ ರೊಟ್ಟಿ ಹೇಗಿತ್ತಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಬನ್ನಿ, ಈಗ ನಾನು ಸೊಪ್ಪನ್ನೆಲ್ಲ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಸ್ಪೂನಷ್ಟು ಮೊಳಕೆ ಹೆಸರು ಕಾಳು ತೊಗೊಂಡಿದ್ದೀನಿ. ಬೇಕಂದರೆ ತೊಗೊಳ್ಳಿ, ಆಪ್ಷನಲ್ ಅದು. ನೋಡಿ, ಇವಾಗ ನಾನು ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಮ್ಮಿನೇ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕಿದೆ. ಸಾಸಿವೆ ಚಟಪಟ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಒಟ್ಟಿಗೆ ಹಾಕಿದೆ. ಕರಿಬೇವು ಇರಲಿಲ್ಲ, ಕರಿಬೇವು ಇದ್ದರೆ ಹಾಕ್ಕೊಳ್ಳಿ, ನಂತರ ಹೋಗಲಿಲ್ಲ. ಈಗ ಹೆಸರು ಕಾಳು ಕೂಡ ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಬಿಡೋಣ. ಹೆಸರು ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ನಿಮಗೆ ಬೇಕಾದ್ರೆ ಹಾಕ್ಕೋಬೋದು. ನೋಡಿ, ಇದು ದಂಟಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೀಗ ಫ್ರೈ ಮಾಡೋಣ. ನೋಡಿ, ಎಷ್ಟು ಕಡಿಮೆ ಆಗಿಬಿಡುತ್ತೆ ನೋಡಿ ಸೊಪ್ಪು. ಇಷ್ಟು ಸೊಪ್ಪು ಅನಿಸುತ್ತೆ, ಇಷ್ಟು ಆಗಿಬಿಡುತ್ತೆ. ತುಂಬ ರುಚಿ ಇತ್ತು. ಈಗ ಸ್ವಲ್ಪ ನೀರು ಹಾಕಿ ಅದನ್ನ ಬೇಯಕ್ಕೆ ಬಿಡೋಣ. ಹೆಸರು ಕಾಳು ಸ್ವಲ್ಪ ಗಟ್ಟಿ ಇರೋದರಿಂದ ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಅದು ಬೇಯಲಿ. ಬೆಂದ ನಂತರ ನೋಡೋಣ. ನೋಡಿ, ಈಗ ಸ್ವಲ್ಪ ಸಾಫ್ಟ್ ಆಗಿದೆ ಹೆಸರು ಕಾಳೆಲ್ಲ. ಸ್ವಲ್ಪ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ತೀನಿ. ಸಿಹಿಬಾರ್ದಲ್ಲ ತಳ, ಹಾಗೆ ರುಚಿಗೆ ಉಪ್ಪು ಹಾಕ್ಬಿಡ್ತೀನಿ. ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ತೀನಿ, ಇನ್ನೊಂದು 5 ನಿಮಿಷ. ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ಇದಕ್ಕೆ ನಾನು ಕಡಲೆ ಮತ್ತು ಕಡಲೆ ಬೀಜ ಹುರಿದು ಪೌಡ್ರ್ ಮಾಡಿಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ರುಚಿ ಇರುತ್ತೆ. 1-2 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಈಗ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಬನ್ನಿ ಜೋಳದ ರೊಟ್ಟಿ ಮಾಡೋಣ. ಜೋಳದ ರೊಟ್ಟಿಗೆ ನಾನು ಒಂದು ಗ್ಲಾಸಲ್ಲಿ ನೀರು 1 ಗ್ಲಾಸ್ ಇಟ್ಕೊಂಡಿದ್ದೀನಿ ಕಾಯೋಕ್ಕೆ. ಆ ನೀರು ಚೆನ್ನಾಗಿ ಕಾಯ್ದ ಮೇಲೆ ನಾವು ಹಿಟ್ಟು ಹಾಕೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡೆ. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಸ್ಟವ್ ಕಮ್ಮಿ ಮಾಡಿಬಿಟ್ಟು ಒಂದು ಬಟ್ಲು ಜೋಳದ ಹಿಟ್ಟು ಹಾಕ್ಕೋತೀನಿ ನಾನು. ಆ ಬಟ್ಲಲ್ಲಿ ಒಂದು ಬಟ್ಲು ಜೋಳದ ಹಿಟ್ಟು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದ ನಂತರ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಳ್ಳೋಣ. ಚೆನ್ನಾಗಿ ಕುದೀಲಿ ಅದು. ನೋಡಿ, ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಮುಚ್ಚಿಟ್ಬಿಡೋಣ 1-2 ನಿಮಿಷ. ನೋಡಿ, 2 ನಿಮಿಷ ಆಗಿದೆ. ಇವಾಗ ಬನ್ನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಬಿಸಿ ಇದೆ, ಕೈ ಇಡೋಕ್ಕೆ ಹೋಗಬೇಡಿ. ಸ್ಪೂನ್ ಸಹಾಯದಿಂದನೇ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ತೊಗೊಂಡು ಇವಾಗ ಕೆಳಗಡೆ ಹಾಕ್ಕೊಂಡು ಸ್ಲ್ಯಾಬ್ ಮೇಲೆ ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದಿದ ನಂತರ ಇವಾಗ ನೋಡಿ ಎಷ್ಟಾಗಿದೆ ಹಿಟ್ಟು. ಇದರಲ್ಲಿ 8 ರೊಟ್ಟಿ ಆಗುತ್ತೆ. ಸ್ವಲ್ಪ ಹಿಟ್ಟನ್ನ ಕೈ ಇದನ್ನ ಮಾಡಿಕೊಂಡು ಉಂಡೆ ಕಟ್ಟಿ ಸೈಡಲ್ಲಿ ಇಟ್ಕೊಳ್ಳಿ. ನೋಡಿ, ಇಷ್ಟಿಷ್ಟಪ್ಪ ಉಂಡೆ ಸಾಕು. ರೊಟ್ಟಿ ದೊಡ್ಡದಾಗೆ ಬರುತ್ತೆ. ತುಂಬ ಚೆನ್ನಾಗಿತ್ತು ಸೊಪ್ಪಿನ ಪಲ್ಯದ ಜೊತೆ ಜೋಳದ ರೊಟ್ಟಿ, ರುಚಿಯಾಗಿತ್ತು. ಅದ್ರ ಜೊತೆ ಈರುಳ್ಳಿ ಸೌತೆಕಾಯಿ ಇಟ್ಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಈರುಳ್ಳಿ ಇತ್ತು, ಸೌತೆಕಾಯಿ ಇರಲಿಲ್ಲ ನನ್ನ ಹತ್ರ. ಹಾಗಾಗಿ ನೋಡಿ 8 ಉಂಡೆ ಆಗಿದೆ. ಇವಾಗ ರೊಟ್ಟಿನ ಹೋಳಿಗೆ ಶಿಟ್ ಮೇಲೆ ಮಾಡ್ಕೊಂಡ್ಬಿಡೋಣ. ಹೆಂಚು ಬಿಸಿಗೆ ಇಟ್ಟಿದ್ದೀನಿ. ಇದ್ರ ಮೇಲೆ ಹಿಟ್ಟನ್ನ ನೀಟಾಗಿ ಒಂದು ಒಣ ಹಿಟ್ಟಲ್ಲಿ ಅದ್ದಿ ಚೆನ್ನಾಗಿ ಕೈಯಿಂದನೇ ಸ್ವಲ್ಪ ತಟ್ಕೊಳ್ಳೋಣ. ಕೈಯಿಂದ ತಟ್ಟಿದ ನಂತರ ನಾನು ಲಟ್ಟಣಿಗೆಯಲ್ಲಿ ಈಗ
ಚೆನ್ನಾಗಿ ಲಟ್ಟಿಸ್ಕೊತೀನಿ ನೋಡಿ. ಈ ಥರ ಅಂಟಲ್ಲ ಅಂತ ನನಗೆ ಮೇಲ್ಗಡೆ ಮನೆಯಲ್ಲಿದ್ದಾರೆ ಜ್ಯೋತಿ ಅಂತ, ಅವರು ಲಟ್ಟಣಿಗೆಗೆ ನೀಟಾಗಿ ಕವರ್ನ ಸುತ್ತಕೊಟ್ಟಿದ್ದಾರೆ. ಲಟ್ಟಣಿಗೆಗೆ ಅಂಟಲ್ಲ, ರೊಟ್ಟಿ ಹಿಟ್ಟಾಗಲಿ ಚಪಾತಿ ಹಿಟ್ಟಾಗಲಿ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಒತ್ತಿ, ಇಲ್ಲ ಕೈಯಿಂದ ಆದರೂ ಬಡೀರಿ, ಇಲ್ಲ ಲಟ್ಟಣಿಗೆ ಇದ್ರಾದರೂ ಲಟ್ಟಿಸಿ ಆ ಶೀಟ್ನ ನೀಟಾಗಿ ನೇರವಾಗಿ ಹೆಂಚು ಮೇಲೆ ಹಾಕಿ, ಈಗ ಒಂದು ಬಿಳಿ ಬಟ್ಟೆ ಸಹಾಯದಿಂದ ಎಲ್ಲೆಲ್ಲಿ ಹಿಟ್ಟಿದೆ ಅನಿಸುತ್ತೋ ಅದನ್ನೆಲ್ಲ ನೀಟಾಗಿ ನೀರಲ್ಲಿ ಅದ್ದಿ ಒರೆಸ್ಬಿಡಿ. ಆವಾಗ ಹಿಟ್ಟಿಟ್ಟು ಅನಿಸಲ್ಲ ನಮಗೆ, ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಾ, ಎಲ್ಲ ಫುಲ್ಲು ನಾನು ಸ್ಪ್ರೆಡ್ ಮಾಡಿದೆ ನೀರನ್ನ, ತುಂಬ ಚೆನ್ನಾಗಿ ಬರುವಂತು ರೊಟ್ಟಿ. ಈಗ ಇನ್ನೊಂದು ತಟ್ಕೊಂಬರೋಣ. ಇನ್ನೊಂದು ಅದೇ ರೀತಿ ಸ್ವಲ್ಪ ತಟ್ಬಿಟ್ಟು ಆಮೇಲೆ ಲಟ್ಸ್ಕೊಳ್ಳೋದು. ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ, ರುಚಿ ಮಾತ್ರ ನೋಡಿ. ಇದೇ ರೀತಿ ಬೇಕಾದ್ರೆ ಫುಲ್ಲು ನೀವು ಕೈನಲ್ಲೇ ತಟ್ಕೋಬೋದು, ಇಲ್ಲ ಆಗಲಿಲ್ಲ ಅಂದರೆ ಲಟ್ಟಣಿಗೆ ಕೂಡ ಲಟ್ಸ್ಕೋಬೋದು ನೋಡಿ. ಬೇಯ್ತಾ ಇದೆ, ತುಂಬ ಬೇಯಬೇಕಂತ ಏನಿಲ್ಲ, ಆಗಲೇ ಆಲ್ರೆಡಿ ಹಿಟ್ಟು ಬೆಂದಿರೋದ್ರಿಂದ 2 ಸೈಡು ಸ್ವಲ್ಪ ಬೆಂದರೆ ಸಾಕು ಜೋಳದ ರೊಟ್ಟಿ. ಎರಡನೇದನ್ನ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ. ಲಟ್ಟಿಸಿ ಅದನ್ನು ಕೂಡ ಈಗ ಹೆಂಚು ಮೇಲೆ ಹಾಕ್ತೀನಿ. ಇದನ್ನೇನು ಬೇಯಿತು, ಬೆಂದ ನಂತರ ಇದನ್ನು ತೆಗೆದು ಇಟ್ಬಿಟ್ಟು ಈಗ ಇನ್ನೊಂದನ್ನು ಹಾಕಿ ಅದನ್ನು ಸ್ವಲ್ಪ ಕೈಯಿಂದ ಚೆನ್ನಾಗಿ ಸುತ್ತಲೂ ಪ್ರೆಸ್ ಮಾಡಿ ಶೀಟ್ನ ತೆಗೆದ್ರೆ ಬರುತ್ತೆ. ನೋಡಿದ್ರಾ, ಅದಕ್ಕೂ ಹಾಗೆ ಸ್ವಲ್ಪ ನೀರು ಬಟ್ಟೆ ಮಾಡಿಕೊಂಡು ಚೆನ್ನಾಗಿ ಅದರ ಮೇಲೆ ಸ್ಪ್ರೆಡ್ ಮಾಡಿ, ಆಗ ವೈಟ್ ಅನಿಸಲ್ಲ ರೊಟ್ಟಿ. ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಕೂಡ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಈಗ ಈ ಕಡೆ ಉಲ್ಟಾ ಮಾಡಿ ನೋಡಿ, ಹೆಂಚು ಚೆನ್ನಾಗಿ ಬಿಸಿ ಆದರೆ ಬೇಗನೆ ಬೇಯ್ಕೊಡುತ್ತೆ. ನೋಡ್ಲಿಕ್ಕೆ ಚಪಾತಿ ಥರನೇ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಸೊಪ್ಪಿನ ಪಲ್ಯದ ಜೊತೆ ನಾನು ಜೋಳದ ರೊಟ್ಟಿನ ಸರ್ವ್ ಮಾಡ್ತೀನಿ. ನೋಡಿದ್ರಲ್ಲ, ಸ್ವಲ್ಪ ಈರುಳ್ಳಿ ಇಟ್ಟಿದ್ದೀನಿ, ಸೌತೆಕಾಯಿ ಇರಲಿಲ್ಲ ಹಾಗಾಗಿ, ಜೊತೆ ಸ್ವಲ್ಪ ಮೊಸರು ಇಟ್ಟಿದ್ದೀನಿ, ಜೋಳದ ರೊಟ್ಟಿ ಕೂಡ ಇಡ್ತಾಯಿದ್ದೀನಿ. ನೋಡಿದ್ರಲ್ಲ ನನ್ನ ವಿಡಿಯೋನ, ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಮತ್ತೊಂದು ವಿಡಿಯೋನಲ್ಲಿ ನಿಮಗೆ ಸಿಗ್ತೀನಿ, ಓಕೆನಾ? ಈಗ ಹೋಗಿ ಬರಲಾ? ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಓಕೆ, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್.